Hello students, welcome back to my channel Happy Learning. ನಾವು ಇವತ್ತಿನ ವಿಡಿಯೋನಲ್ಲಿ ಎಕ್ಸರ್ಸೈಸ್ ನಂಬರ್ 6.3 ಅಲ್ಲಿ 5th ಪ್ರಾಬ್ಲಮ್ ಮತ್ತು 6th ಪ್ರಾಬ್ಲಮ್ ನ ನೋಡೋಣ. 5th ಪ್ರಾಬ್ಲಮ್, in figure if PQ is perpendicular to PS and PQ is parallel to SR, angle SQR equal to 28 degree and angle QRT equal to 65 degree, then find the value of x and y. So ಏನೇನು ಕೊಟ್ಟಿದ್ದಾರೆ ಮೊದಲು ನೋಡಿ. PQ is perpendicular to PS. ಈ ಪಿ ಎಸ್ ಲೈನ್ ಇದೆಯಲ್ಲ, ಈ ಪಿ ಎಸ್ ಲೈನಿಗೆ ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇಲ್ಲಿ ಫಾರ್ಮ್ ಆಗುವಂತ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆ, ದೆನ್ ಏನ್ ಕೊಟ್ಟಿದ್ದಾರೆ? ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಆರ್. ಪಿ ಕ್ಯೂ ಇದೆಯಲ್ಲ, ಈ ಪಿ ಕ್ಯೂ ಅನ್ನೋ ಲೈನ್ ಎಸ್ ಆರ್ ಅನ್ನೋ ಲೈನಿಗೆ ಹೇಗಿದೆ? ಪ್ಯಾರಲಲ್ ಆಗಿದೆ. ಓಕೆ, ನೆಕ್ಸ್ಟ್ ಆಂಗಲ್ ಎಸ್ ಕ್ಯೂ ಆರ್ ಈಕ್ವಲ್ ಟು 28 ಡಿಗ್ರಿ. ಆಂಗಲ್ SQR equal to 28 degree and angle QRT equal to 65 degree. QRT equal to 65 degree. ಈಗ ನಾವು x ಮತ್ತು y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ see here the exterior angle of this triangle. ಈ ಟ್ರಯಾಂಗಲ್ QSR ನ ಕನ್ಸಿಡರ್ ಮಾಡಿ. ಈ ಟ್ರಯಾಂಗಲ್ ನ ಎಕ್ಸ್ಟೀರಿಯರ್ ಆಂಗಲ್ 65 ಡಿಗ್ರಿ ಇದೆ. ಓಕೆನಾ? ಸೊ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನಾವು ಈ 65 ಡಿಗ್ರಿ ಯಾವ ಎರಡು ಆಂಗಲ್ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ? ಈ ಆಂಗಲ್ ಮತ್ತೆ ಈ ಆಂಗಲ್ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ಸೊ QSR ಪ್ಲಸ್ SQR ಈಕ್ವಲ್ ಟು 65 ಡಿಗ್ರಿ. ಸೊ QSR ಪ್ಲಸ್ ಆಂಗಲ್ SQR equal to 65 degree. Okay, ಇದು ಸೊಲ್ಯೂಷನ್ ಇಲ್ಲಿ. QSR ಇಷ್ಟಿದೆ, ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಣ. ಪ್ಲಸ್ SQR ಎಷ್ಟಿದೆ? 28 ಡಿಗ್ರಿ ಇದೆ. ಸೊ 28 equal to 65 degree. Okay, QSR equal to 65 minus 28 degree. That is equal to 7 degree. Okay, so QSR equal to 37 degree. ಹಾಗಾಗಿ ಈ ಆಂಗಲ್ ಎಷ್ಟು ಸಿಕ್ತು ನಮಗೆ? 37 ಡಿಗ್ರಿ ಸಿಕ್ಕಿದೆ. ಸೊ ಈಗ ನಮಗೆ x ಮತ್ತೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕಾಗುತ್ತಾ ನೋಡೋಣ. ಓಕೆ, ಇದು 90 ಡಿಗ್ರಿ ಇದೆ ಈ ಆಂಗಲ್. ಸೊ ಈ ಆಂಗಲ್ ನೋಡಿ, ಇದು ಮತ್ತೆ ಇದು ಪ್ಯಾರಲಲ್ ಲೈನ್ ಇದೆ. ಪಿ ಕ್ಯೂ ಮತ್ತೆ ಎಸ್ ಆರ್ ಎರಡು ಪ್ಯಾರಲಲ್ ಇದೆ. ಈ ಲೈನ್ ಪಿ ಎಸ್ ಇದೆಯಲ್ಲ, ಇದು ಪಿ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಿದ್ರೆ ಇಲ್ಲಿ ಕೂಡ ಫಾರ್ಮ್ ಆಗುವಂತ ಆಂಗಲ್ ಎಷ್ಟಿರುತ್ತೆ? ಎರಡು ಪ್ಯಾರಲಲ್ ಲೈನ್ಗೆ ಎದ್ದಿರೋಂತ ಒಂದು ಪರ್ಪೆಂಡಿಕ್ಯುಲರ್ ಇಲ್ಲೂ ಕೂಡ 90 ಡಿಗ್ರಿ ಆಂಗಲ್ ನ ಫಾರ್ಮ್ ಮಾಡುತ್ತೆ. ಅಂದ್ರೆ ಈ ಆಂಗಲ್ 90 ಡಿಗ್ರಿ ಆಗುತ್ತೆ. ಪಿ ಎಸ್ ಆರ್ ಇದೆಯಲ್ಲ, ಇದು 90 ಡಿಗ್ರಿ ಆಗುತ್ತೆ. ಸೊ ನಾವು ಆಂಗಲ್ ಪಿ ಎಸ್ ಆರ್ ಈಕ್ವಲ್ ಟು, ಈ ಆಂಗಲ್ ಪಿ ಎಸ್ ಆರ್ ನ ಎರಡಾಗಿ ಸ್ಪ್ಲಿಟ್ ಮಾಡಿದ್ರೆ ಹೇಗೆ ಬರೀಬಹುದು? PSQ ಪ್ಲಸ್ QSR ಹೀಗೆ ಬರೀಬೋದಾ? ನೋಡಿ, ಎರಡಾಗಿ ಸ್ಪ್ಲಿಟ್ ಮಾಡಿದ್ದೀನಿ. ಆಂಗಲ್ PSR ಇದೆಯಲ್ಲ, ಇದನ್ನ ಆಂಗಲ್ PSQ ಮತ್ತೆ QSR ಆಗಿ ಎರಡು ಆಂಗಲ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಆಂಗಲ್ PSR ಟೋಟಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಈಕ್ವಲ್ ಟು ಆಂಗಲ್ PSQ ಅಂದ್ರೆ y ಅಂತ ಕೊಟ್ಟಿದ್ದಾರೆ. ಸೊ y ಪ್ಲಸ್ QSR 37 degree. Therefore, y equal to 90 minus 37 degree. That is equal to 90 minus 37 ಅಂತ ಹೇಳಿದ್ರೆ 53 ಡಿಗ್ರಿ ಆಗುತ್ತೆ. ಸೊ y ವ್ಯಾಲ್ಯೂ ನಮಗೆ ಸಿಕ್ತು ಏನು? 53 ಡಿಗ್ರಿ. ಈಗ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈ ಆಂಗಲ್, ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಪಿ ಕ್ಯೂ ಎಸ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಈ ಟೋಟಲ್ ಆಂಗಲ್ಗಳ ಸಮ್ ಎಷ್ಟಾಗಿರಬೇಕು? ಇಂಟೀರಿಯರ್ ಆಂಗಲ್ ಸಮ್ 180 ಡಿಗ್ರಿ ಆಗಿರಬೇಕು. ಸೊ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ 90 ಡಿಗ್ರಿ ಸೇರಿ ನಮಗೆ 180 ಡಿಗ್ರಿ ಬರಬೇಕು. ಸೊ ಹಾಗಾಗಿ ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ 90 ಈಕ್ವಲ್ ಟು 180 ಡಿಗ್ರಿ. ಹೌದಲ್ವಾ? ಸೊ ಈಗ x ಗೊತ್ತಿಲ್ಲ, y ವ್ಯಾಲ್ಯೂ ನಮಗೆ 53 ಡಿಗ್ರಿ ಸಿಕ್ಕಿದೆ. ಪ್ಲಸ್ 90 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಸೊ x ಈಕ್ವಲ್ ಟು 180 minus 90 degree minus
53 degree, that equal to 90 minus 50. ಸೊ ಈಗ 90 minus 53, 90 minus 53 ಅಂತ ಹೇಳಿದ್ರೆ 37 ಡಿಗ್ರಿ. ಓಕೆ, ಸೊ ಈಗ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನು ಸಿಕ್ತು? 37 ಡಿಗ್ರಿ. ಹಾಗೆ ವೈ ವ್ಯಾಲ್ಯೂ 53 ಡಿಗ್ರಿ ಸಿಕ್ಕಿದೆ. ಹೇಗೆ ಮಾಡಿದ್ವಿ ಒಂದ್ಸಲ ಮತ್ತೆ ರೀಕಾಲ್ ಮಾಡ್ಕೊಳ್ಳಿ. ಎಕ್ಸ್ಟೀರಿಯರ್ ಆಂಗಲ್ಗಳ ಸಮ್, ಈ ಎರಡು ಆಂಗಲ್ಗಳ ಈ ಎರಡು ಆಂಗಲ್ಗಳ ಸಮ್ ಎಕ್ಸ್ಟೀರಿಯರ್ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ಟೀರಿಯರ್ ಆಂಗಲ್ 65 ಡಿಗ್ರಿ ಇದೆ. ಸೊ ಈ ಆಂಗಲ್ ಮತ್ತೆ ಈ ಆಂಗಲ್ಗಳ ಸಮ್ 65 ಗೆ ಈಕ್ವಲ್ ಆಗಿರಬೇಕು. ಹಾಗಾಗಿ ನಾವು ಈ ಆಂಗಲ್ ನ ಕಂಡುಹಿಡ್ಕೊಂಡ್ವಿ ಆ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಎರಡು ಪ್ಯಾರಲಲ್ ಲೈನ್ಗಳ ಮಧ್ಯ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದ್ವಿ. ಸೊ ಇಲ್ಲಿ ಫಾರ್ಮ್ ಆಗೋ ಆಂಗಲ್ 90 ಡಿಗ್ರಿ ಇರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು y ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ 180 ಡಿಗ್ರಿ ಇರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು x ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಹೇಗೆ ಮಾಡಿದ್ವಿ ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟೂಡೆಂಟ್ಸ್, ಈಗ 6th ಕ್ವೆಶ್ಚನ್. In figure, the side QR of triangle PQR is reduced to point S if the bisector of PQR and angle PQR and angle PRS meet at point T. Then prove that angle QTR equal to half of angle QPR. Question ಮೊದಲು ಏನು ಕೊಟ್ಟಿದ್ದಾರೆ ನೋಡಿ. In figure, side QR of triangle PQR is reduced to point S. Okay. ಸೊ ಈ ಪಾಯಿಂಟ್ QR ಇದೆಯಲ್ಲ, ಈ QR S ಅನ್ನೋ ಪಾಯಿಂಟ್ ವರೆಗೂ ಪ್ರೊಡ್ಯೂಸ್ ಆಗಿದೆ. ನೆಕ್ಸ್ಟ್, ಇಫ್ ದ ಬೈಸೆಕ್ಟರ್ ಆಫ್ ಆಂಗಲ್ PQR, ಆಂಗಲ್ PQR ನ ಈ ಲೈನ್ QT ಇದೆಯಲ್ಲ, ಇದು ಬೈಸೆಕ್ಟ್ ಮಾಡಿದೆ. ಹಾಗೇನೆ ಈ ಆಂಗಲ್ ಇದೆಯಲ್ಲ PRS, ಆಂಗಲ್ PRS ನ ಈ ರೇ ಏನಿದೆಯಲ್ಲ RT, ಇದು ಬೈಸೆಕ್ಟ್ ಮಾಡ್ತಿದೆ. ಮೀಟ್ ಎಟ್ ದ ಪಾಯಿಂಟ್ T. ಓಕೆನಾ? ಸೊ ನೋಡಿ ಅಲ್ಲಿ T ಅನ್ನೋ ಪಾಯಿಂಟ್ ಅಲ್ಲಿ ಈ ಎರಡು ರೇಸ್ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ? T ಅನ್ನೋ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನಾವು ಏನು ಪ್ರೂವ್ ಮಾಡಬೇಕು? ಆಂಗಲ್ QTR, ಆಂಗಲ್ QTR, ಈ ಆಂಗಲ್ ಇದೆಯಲ್ಲ, ದಿಸ್ ಆಂಗಲ್ ಈಕ್ವಲ್ ಟು ಹಾಫ್ ಆಫ್ ಆಂಗಲ್ QPR. ಅಂದ್ರೆ ಈ ಆಂಗಲ್ ನ ಅರ್ಧದಷ್ಟಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಹೇಗೆ ಮಾಡೋದು? ಅದಕ್ಕೆ ಮೊದಲು ನೀವು ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಆಂಗಲ್ TQR ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊಲ್ಯೂಷನ್. ಇನ್ ಟ್ರಯಾಂಗಲ್ TQR, ಟ್ರಯಾಂಗಲ್ TQR ನಲ್ಲಿ ನೋಡಿ ಈ ಆಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ರೆ, ಈ ಆಂಗಲ್ ಏನಾಗುತ್ತೆ? ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತೆ. ಸೊ ಆಂಗಲ್ PRS ಈಕ್ವಲ್ ಟು, ಈ ಆಂಗಲ್ ಯಾವ ಎರಡು ಆಂಗಲ್ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ? ಈ ಆಂಗಲ್ ಮತ್ತೆ ಈ ಆಂಗಲ್ ನ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಟು TQR ಪ್ಲಸ್ QTR, ಇವೆರಡು ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ಸೊ ಈಗ ನೋಡಿ ಆಂಗಲ್ ನಮಗೆ ಇಲ್ಲಿ ಏನು ಬೇಕಾಗಿದೆ? QTR ಬೇಕಾಗಿದೆ. ಸೊ QTR ನ ಒಂದು ಕಡೆ ಇಟ್ಕೊಂಡು ಇದನ್ನ ಇನ್ನೊಂದು ಕಡೆ ತಗೋತೀನಿ. ಆಂಗಲ್ QTR ಈಕ್ವಲ್ ಟು ಆಂಗಲ್ PRS ಮೈನಸ್ ಆಂಗಲ್ TQR. ಇದನ್ನ ನಾನು ಫಸ್ಟ್ ಈಕ್ವೇಷನ್ ಅಂತ ತಗೋತೀನಿ. ಓಕೆ, ನೆಕ್ಸ್ಟ್ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. PQR ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಇನ್ ಟ್ರಯಾಂಗಲ್ PQR ನೋಡಿ, ಈಗ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಾಗುತ್ತೆ? ಈ ಆಂಗಲ್ ಆಗುತ್ತೆ. PRS ಇಸ್ ಅ ಎಕ್ಸ್ಟೀರಿಯರ್ ಆಂಗಲ್. ಆಂಗಲ್ PRS ಈಕ್ವಲ್ ಟು ಯಾವ ಎರಡು ಆಂಗಲ್ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ? ಈ ಆಂಗಲ್ ಮತ್ತೆ ಈ ಆಂಗಲ್ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ಸೊ PQR, ಆಂಗಲ್ PQR ಪ್ಲಸ್ ಆಂಗಲ್ QPR, ಇವೆರಡು ಸಮ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ನಾವು ಈಗ ನಮಗೆ ಅಲ್ಲಿ ನೋಡಿ ಒಂದ್ ಕಡೆ ನಮಗೆ QTR ಬೇಕಾಗಿತ್ತು. ಸೊ ಈ ಈಕ್ವೇಷನ್ ಅಲ್ಲಿ QTR ನ ಒಂದ್ ಕಡೆ ಇಟ್ಕೊಂಡ್ವಿ. ಹಾಗೆ ಇಲ್ಲಿ QPR ಬೇಕಾಗಿದೆ. ಹಾಗಾಗಿ QPR ನ ಒಂದ್ ಕಡೆ ಇಟ್ಕೊಳ್ಳೋಣ. ಸೊ ಆಂಗಲ್ QPR ಈಕ್ವಲ್ ಟು ಆಂಗಲ್ PRS ಮೈನಸ್ ಆಂಗಲ್ PQR. ಓಕೆ, ಸೊ ಹೀಗೆ ನಮಗೆ ಒಂದು ಈಕ್ವೇಷನ್ ಸಿಕ್ಕಿದೆ. ಇದನ್ನು ನಾವೇನಾದ್ರೂ ಬೇರೆ ರೀತಿ ಬರ್ಕೊಬೋದಾ? ನೋಡಿ, ಆಂಗಲ್ QPR ಈಕ್ವಲ್ ಟು ಆಂಗಲ್
ಆಂಗಲ್ ಪಿ ಆರ್ ಎಸ್. ಇದನ್ನ ನಾನು ನೋಡಿ ಈ ಲೈನ್ ಇದನ್ನ ಬೈಸೆಕ್ಟ್ ಮಾಡ್ತಿದೆ. ಸೊ ಹಾಗಾಗಿ ನಾನು ಇದನ್ನ ಆಂಗಲ್ ಪಿ ಆರ್ ಎಸ್ ಬದಲು 2 ಟೈಮ್ಸ್ ಆಫ್ ಆಂಗಲ್ ಟಿ ಆರ್ ಎಸ್ ಅಂತ ಬರ್ಕೋತೀನಿ. 2 ಟೈಮ್ ಆಫ್ ಆಂಗಲ್ ಟಿ ಆರ್ ಎಸ್ ಮೈನಸ್ ನೆಕ್ಸ್ಟ್ ನೋಡಿ ಪಿ ಕ್ಯೂ ಆರ್ ಇದೆ. ಪಿ ಕ್ಯೂ ಆರ್ ಅಂದ್ರೆ ಈ ಆಂಗಲ್, ಈ ಟೋಟಲ್ ಆಂಗಲ್ ನಾನು 2 ಟೈಮ್ಸ್ ಆಫ್ ಟಿ ಕ್ಯೂ ಆರ್ ಅಂತ ಬರ್ಕೋತೀನಿ. 2 ಟೈಮ್ಸ್ ಆಫ್ ಟಿ ಕ್ಯೂ ಆರ್. ವೈ? ಬಿಕಾಸ್ ದಿಸ್ ಲೈನ್ ಈಸ್ ಬೈಸೆಕ್ಟಿಂಗ್ ದಿಸ್ ಆಂಗಲ್. ಓಕೆ, ಈ ಆಂಗಲ್ ನ ಈ ಲೈನ್ ಬೈಸೆಕ್ಟ್ ಮಾಡ್ತಿರೋದ್ರಿಂದ ನಾನು 2 ಟೈಮ್ಸ್ ಆಫ್ ಟಿ ಕ್ಯೂ ಆರ್ ಅಂತ ಬರ್ಕೋತೀನಿ. ಸೊ ಈ ಪಿ ಕ್ಯೂ ಆರ್ ನ 2 ಟೈಮ್ಸ್ ಆಫ್ ಟಿ ಕ್ಯೂ ಆರ್ ಅಂತ ಬರ್ಕೊಂಡೆ. ಸೊ ಈಗ ನೋಡಿ ಎರಡರಲ್ಲೂ 2 ಕಾಮನ್ ತೆಗಿಬಹುದು. 2 ಟೈಮ್ಸ್ ಆಫ್ ಆಂಗಲ್, ಈ 2 ನ ಆಚೆ ತೆಗೆದಿದ್ದೀನಿ. ಆಂಗಲ್ ಟಿ ಆರ್ ಎಸ್ ಮೈನಸ್ ಆಂಗಲ್ ಟಿ ಕ್ಯೂ ಆರ್ ಹೀಗೆ ತಗೊಂಡೆ. ನೋಡಿ ಇಲ್ಲಿ ಆಂಗಲ್ ಟಿ ಆರ್ ಎಸ್ ಮೈನಸ್ ಆಂಗಲ್ ಟಿ ಕ್ಯೂ ಆರ್ ಇದೆಯಲ್ಲ, ಇದರಲ್ಲಿ ನಾನು ಕ್ಯೂ ಆರ್ ಟಿ ಅಂಡ್ ಕ್ಯೂ ಟಿ ಆರ್ ಆಂಗಲ್ ಕ್ಯೂ ಟಿ ಆರ್ ಅಂತ ತಗೋತೀನಿ. ಸೊ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಆಂಗಲ್ ಕ್ಯೂ ಟಿ ಆರ್. ಕ್ಯೂ ಟಿ ಆರ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಆಂಗಲ್ ಕ್ಯೂ ಟಿ ಆರ್ ಸಿಕ್ಕಿದೆ. ಸೊ therefore angle QTR equal to 1/2 times of angle QPR. ನೋಡಿ angle QRT ಅಲ್ಲೇ ಇದೆ. ಸೊ ಈ 2 ನ ಈ ಕಡೆ ಶಿಫ್ಟ್ ಮಾಡಿದಾಗ 1/2 ಆಯಿತು. 1/2 ಟೈಮ್ಸ್ ಆಫ್ ಆಂಗಲ್ QPR ಆಯಿತು. ಸೊ ನಾವೇನು ಪ್ರೂವ್ ಮಾಡಬೇಕಾಗಿತ್ತು? ಆಂಗಲ್ QTR ಈಕ್ವಲ್ ಟು ಹಾಫ್ ಆಫ್ ಆಂಗಲ್ QPR ಅಂತ ಪ್ರೂವ್ ಮಾಡಬೇಕಾಗಿತ್ತು. ಸೊ ಪ್ರೂಫ್ ಬಂದಿದೆ. ಇದನ್ನ ಹೇಗೆ ಪ್ರೂವ್ ಮಾಡಿದ್ವಿ? ಮೊದಲಿಗೆ ಈ ಎಕ್ಸ್ಟೀರಿಯರ್ ಆಂಗಲ್, ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಂಡ್ವಿ. ಟ್ರಯಾಂಗಲ್ ಟಿ ಕ್ಯೂ ಆರ್ ನ, ಅದರಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಗಳ ಸಮ್ ಈ ಎರಡು ಇಂಟೀರಿಯರ್ ಆಂಗಲ್ ಗಳ ಸಮ್ಮಿಗೆ ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್ ಆಗಿರುತ್ತೆ ಅಂತ ತಗೊಂಡ್ವಿ. ಹಾಗೆ ನೆಕ್ಸ್ಟ್ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿಕೊಂಡು ಇದನ್ನ ಎಕ್ಸ್ಟೀರಿಯರ್ ಆಂಗಲ್ ತಗೊಂಡು ಈ ಆಂಗಲ್ ಗಳ ಸಮ್ಮಿಗೆ ಈ ಆಂಗಲ್ ಈಕ್ವಲ್ ಆಗಿರುತ್ತೆ ಅಂತ ತಗೊಂಡ್ವಿ. ನೆಕ್ಸ್ಟ್ ನಾವು ಇಲ್ಲಿ ಬೈಸೆಕ್ಟ್, ಈ ಆಂಗಲ್ ನ ಬೈಸೆಕ್ಟ್ ಮಾಡಿದ್ಯಲ್ಲ, ಈ ಲೈನ್ ಕ್ಯೂ ಟಿ ಮತ್ತೆ ಟಿ ಆರ್ ಇದೆಯಲ್ಲ, ಇದು ಬೈಸೆಕ್ಟ್ ಮಾಡಿರೋದ್ರಿಂದ ಈ ಆಂಗಲ್ಸ್ ನ ನಾವು 2 ಟೈಮ್ಸ್ ಆಫ್ ಟಿ ಆರ್ ಎಸ್ ಮತ್ತೆ 2 ಟೈಮ್ಸ್ ಆಫ್ ಟಿ ಕ್ಯೂ ಆರ್ ಅಂತ ತಗೊಂಡ್ವಿ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ 2 ನ ಕಾಮನ್ ತೆಗೆದಾಗ ಆಂಗಲ್ ಟಿ ಆರ್ ಎಸ್ ಮೈನಸ್ ಆಂಗಲ್ ಟಿ ಕ್ಯೂ ಆರ್ ಸಿಕ್ಕಿದೆ. ಅದನ್ನ ಈಕ್ವೇಶನ್ 1 ಇಂದ ನಾವು ಆಂಗಲ್ ಕ್ಯೂ ಟಿ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ನಮಗೆ ನಮ್ಮ ಪ್ರೂಫ್